ನಮಸ್ಕಾರ ಸ್ನೇಹಿತರೆ. ಇಂದಿನ ರಾಜ್ಯದ ಪ್ರಮುಖ ಅಡಿಕೆ ಮಾರುಕಟ್ಟೆಗಳ ಲೈವ್ ಧಾರಣೆ ಮತ್ತು ಮಾರುಕಟ್ಟೆಯ ಸಂಪೂರ್ಣ ಮಾಹಿತಿಗೆ ನಿಮಗೆ ಸ್ವಾಗತ. ಪ್ರಸ್ತುತ ದಿನಗಳಲ್ಲಿ ಕರ್ನಾಟಕದ ಮಲೆನಾಡು, ಕರಾವಳಿ ಹಾಗೂ ಬಯಲುಸೀಮೆ ಪ್ರದೇಶಗಳಲ್ಲಿ ಅಡಿಕೆ ಬೆಲೆಯು ಅತ್ಯಂತ ಪ್ರಮುಖ ವಾಣಿಜ್ಯ ಬೆಳೆಯಾಗಿ ಹೊರಹೊಮ್ಮಿದೆ. ಪ್ರತಿದಿನ ಅಡಿಕೆ ಬೆಲೆಯಲ್ಲಿ ಏರಿಳಿತಗಳು ಉಂಟಾಗುತ್ತಿವೆ. ಇದರಿಂದಾಗಿ ರೈತರಿಗೆ ಸರಿಯಾದ ಸಮಯಕ್ಕೆ ನಿಖರ ಮಾರುಕಟ್ಟೆ ದರ ತಿಳಿಯುವುದು ಅತ್ಯಗತ್ಯವಾಗಿದೆ. ಅಡಿಕೆ ಬೆಳೆಗಾರರಿಗೆ ಪ್ರತಿದಿನದ ಸರಿಯಾದ ದರಗಳನ್ನು ತಲುಪಿಸುವ ಉದ್ದೇಶದಿಂದ ನಾವು ನಿರಂತರವಾಗಿ ಶ್ರಮಿಸುತ್ತಿದ್ದೇವೆ. ಮಾರುಕಟ್ಟೆಯಲ್ಲಿ ರಾಶಿ, ಬೆಟ್ಟೆ, ಗೊರಬಲು, ಹಸ, ಚಾಳಿ, ಸರಕು ಹಾಗೂ ಸಿಪ್ಪೆಗೋಟು ಮುಂತಾದ ವಿವಿಧ ತಳಿಗಳ ಅಡಿಕೆ ಬೇಡಿಕೆ ಹೆಚ್ಚಾಗುತ್ತಿದ್ದು, ಗುಣಮಟ್ಟಕ್ಕೆ ಅನುಗುಣವಾಗಿ ಉತ್ತಮ ಬೆಲೆ ದೊರೆಯುತ್ತಿದೆ. ನೀವು ನಿಮ್ಮ ಅಡಿಕೆಯನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗುವ ಮೊದಲು ವಿವಿಧ ಜಿಲ್ಲೆಗಳ ಹಾಗೂ ತಾಲೂಕುಗಳ ಪ್ರಸ್ತುತ ಬೆಲೆಗಳನ್ನು ಹೋಲಿಕೆ ಮಾಡಿ ನೋಡುವುದು ಸೂಕ್ತ. ನಿಮಗೆ ಪ್ರತಿದಿನದ ನಿಖರ ಹಾಗೂ ಅಪ್ಡೇಟ್ ಆದ ಅಡಿಕೆ ಮಾರುಕಟ್ಟೆ ದರಗಳ ಬೇಕಾದ ತಕ್ಷಣವೇ ನಮ್ಮ ಮಾರ್ಕೆಟ್ ಏಂಜಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಒಂದು ಲೈಕ್ ಮಾಡಿ. ಇಂದು ಶಿವಮೊಗ್ಗದಲ್ಲಿ ನೋಡುವುದಾದರೆ, ಶಿವಮೊಗ್ಗ ಮಾರುಕಟ್ಟೆಯು ರಾಜ್ಯದ ಅತ್ಯಂತ ದೊಡ್ಡ ಅಡಿಕೆ ವ್ಯಾಪಾರ ಕೇಂದ್ರವಾಗಿದೆ. ಇಲ್ಲಿ ರಾಶಿ ಮತ್ತು ಸರಕು ತಳಿಗಳ ಅಡಿಕೆಗೆ ಭಾರಿ ಬೇಡಿಕೆ ಇದೆ. ಪ್ರಸ್ತುತ ದಿನಗಳಲ್ಲಿ ಉತ್ತಮ ಗುಣಮಟ್ಟದ ಸರಕು ಅಡಿಕೆ ಗರಿಷ್ಠ ಬೆಲೆ ದೊರೆಯುತ್ತಿದ್ದು, ರೈತರಿಗೆ ಉತ್ತಮ ಲಾಭ ತಂದು ಕೊಡುತ್ತಿದೆ. ಮಾರುಕಟ್ಟೆಯಲ್ಲಿ ಅವಕಾಶ ಸ್ಥಿರವಾಗಿದೆ. ಇನ್ನು ಶಿವಮೊಗ್ಗದಲ್ಲಿ ರಾಶಿ ಅಡಿಕೆ ಬಂದು ಮ್ಯಾಕ್ಸಿಮಂ ಪ್ರೈಸ್ 53,389 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 61,599 ರೂಪಾಯಿ ಆಗಿದೆ. ಗೊರಬಲು 40,369 ರೂಪಾಯಿ ಆಗಿದೆ. ಹಸ ಅಡಿಕೆ 87,396 ರೂಪಾಯಿ ಆಗಿದೆ. ಸರಕು ಅಡಿಕೆ 96,999 ರೂಪಾಯಿ ಆಗಿದೆ. ಇನ್ನು ಚನ್ನಗಿರಿಯಲ್ಲಿ ಚನ್ನಗಿರಿ ಅಡಿಕೆ ಮಾರುಕಟ್ಟೆಯ ರಾಶಿ ಅಡಿಕೆಗೆ ಹೆಸರುವಾಸಿಯಾಗಿದೆ. ಇಲ್ಲಿನ ಅಡಿಕೆ ಗುಣಮಟ್ಟದ ಅತ್ಯುತ್ತಮವಾಗಿದ್ದು, ಹೊರ ರಾಜ್ಯಗಳ ವ್ಯಾಪಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ರಾಶಿ ತಳಿಗಳ ಬೆಲೆಯಲ್ಲಿ ಸ್ಥಿರತೆಯನ್ನು ಕಂಡುಬಂದಿದ್ದು, ಉತ್ತಮ ದರ ಕಾಯ್ದುಕೊಂಡಿದೆ. ಇನ್ನು ಚನ್ನಗಿರಿಯಲ್ಲಿ ರಾಶಿ ಅಡಿಕೆ ಬಂದು ಮ್ಯಾಕ್ಸಿಮಂ ಪ್ರೈಸ್ 54,099 ರೂಪಾಯಿ ಆಗಿದೆ. ಅಂಡ ಇಡಿ 45,709 ರೂಪಾಯಿ ಆಗಿದೆ. ಗೊರಬಲು 41,000 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 58,000 ರೂಪಾಯಿ ಆಗಿದೆ. ಸಿಪ್ಪೆಗೋಟು 22,000 ರೂಪಾಯಿ ಆಗಿದೆ. ಇನ್ನು ಮಂಗಳೂರಿನಲ್ಲಿ ನೋಡುವುದಾದರೆ, ಮಂಗಳೂರು ಮಾರುಕಟ್ಟೆಯು ಪ್ರಮುಖವಾಗಿ ಚಾಳಿ ಅಡಿಕೆ ಪ್ರಸಿದ್ಧವಾಗಿದೆ. ಹಳೆ ಚಾಳಿ ಅಡಿಕೆ ಗರಿಷ್ಠ ಬೆಲೆ ದೊರೆಯುತ್ತಿದ್ದು, ಹೊಸ ಚಾಳಿ ಅಡಿಕೆ ಆವಾಗ ಹೆಚ್ಚಾಗುತ್ತಿದೆ. ರಫ್ತುದಾರರು ಹಾಗೂ ಪ್ರಮುಖ ಕರಾವಳಿ ವ್ಯಾಪಾರಿಗಳು ಈ ಮಾರುಕಟ್ಟೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದಾರೆ. ಇನ್ನು ಮಂಗಳೂರಿನಲ್ಲಿ ಹೊಸ ಚಾಳಿ ಬಂದು ಮ್ಯಾಕ್ಸಿಮಂ ಪ್ರೈಸ್ 47,500 ರೂಪಾಯಿ ಆಗಿದೆ. ಹಳೆ ಚಾಳಿ 55,000 ರೂಪಾಯಿ ಆಗಿದೆ. ಕೋಕ ಅಡಿಕೆ 35,000 ರೂಪಾಯಿ ಆಗಿದೆ. ಫಟೋರಾ 38,000 ರೂಪಾಯಿ ಆಗಿದೆ. ಉಳ್ಳಡ್ಡ 28,000 ರೂಪಾಯಿ ಆಗಿದೆ. ಇನ್ನು ಭದ್ರಾವತಿಯಲ್ಲಿ ನೋಡುವುದಾದರೆ, ಭದ್ರಾವತಿ ಮಾರುಕಟ್ಟೆಯಲ್ಲಿ ಅಡಿಕೆ ವ್ಯಾಪಾರವು ಭರದಿಂದ ಸಾಗುತ್ತಿದ್ದು, ರಾಶಿ ಹಾಗೂ ಬೆಟ್ಟೆಗಳ ತಳಿಗಳಿಗೆ ಉತ್ತಮ ಬೇಡಿಕೆ ಕಂಡುಬಂದಿದೆ. ಗುಣಮಟ್ಟದ ಆಧಾರದ ಮೇಲೆ ಸೂಕ್ತ ಬೆಲೆ ನಿಗದಿಪಡಿಸುತ್ತಿದ್ದು, ಸಣ್ಣ ಪ್ರಮಾಣದ ಬೆಳೆಗಾರರಿಗೆ ಉತ್ತಮ ಮಾರುಕಟ್ಟೆ ಅವಕಾಶ ದೊರೆಯುತ್ತಿದೆ. ಇನ್ನು ಭದ್ರಾವತಿಯಲ್ಲಿ ರಾಶಿ ಅಡಿಕೆ ಬಂದು ಮ್ಯಾಕ್ಸಿಮಂ ಪ್ರೈಸ್ 53,799 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 59,000 ರೂಪಾಯಿ ಆಗಿದೆ. ಗೊರಬಲು 41,500 ರೂಪಾಯಿ ಆಗಿದೆ. ಸಿಪ್ಪೆಗೋಟು 23,000 ರೂಪಾಯಿ ಆಗಿದೆ. ಹಸ ಅಡಿಕೆ 75,000 ರೂಪಾಯಿ ಆಗಿದೆ. ಇನ್ನು ಸಾಗರ ಮಾರುಕಟ್ಟೆಯಲ್ಲಿ ನೋಡುವುದಾದರೆ, ಸಾಗರ ಮಾರುಕಟ್ಟೆಯಲ್ಲಿ ವಿವಿಧ ತಳಿಗಳ ಅಡಿಕೆಗಳು ಮಾರಾಟಕ್ಕೆ ಬರುತ್ತವೆ. ಹೊಸ ರಾಶಿ ಮತ್ತು ಚಾಳಿ ಅಡಿಕೆಗೆ ಉತ್ತಮ ಬೆಲೆ ಲಭ್ಯವಿದೆ. ಸಿಪ್ಪೆಗೋಟು ಮತ್ತು ಗೋಟು ಅಡಿಕೆಗಳ ವ್ಯಾಪಾರವೂ ಸಹ ಇಲ್ಲಿ ಸಕ್ರಿಯವಾಗಿ ನಡೆಯುತ್ತಿದೆ. ಇನ್ನು ಸಾಗರದಲ್ಲಿ ಹೊಸ ರಾಶಿ ಬಂದು ಮ್ಯಾಕ್ಸಿಮಂ ಪ್ರೈಸ್ 53,449 ರೂಪಾಯಿ ಆಗಿದೆ. ಚಾಳಿ ಅಡಿಕೆ 40,319 ರೂಪಾಯಿ ಆಗಿದೆ. ಸಿಪ್ಪೆಗೋಟು 22,599 ರೂಪಾಯಿ ಆಗಿದೆ. ಕೆಂಪುಗೋಟು 41,699 ರೂಪಾಯಿ ಆಗಿದೆ. ಬಿಳಿಗೋಟು 35,399 ರೂಪಾಯಿ ಆಗಿದೆ. ಇನ್ನು ತುಮಕೂರಲ್ಲಿ ನೋಡುವುದಾದರೆ, ತುಮಕೂರು ಮಾರುಕಟ್ಟೆಯು ಬಯಲುಸೀಮೆ ಪ್ರಮುಖ ಅಡಿಕೆ ವ್ಯಾಪಾರ ಕೇಂದ್ರವಾಗಿದೆ. ಇಲ್ಲಿ ರಾಶಿ ಅಡಿಕೆಗೆ ನಿರಂತರ ಬೇಡಿಕೆ ಇದ್ದು, ಸಾಗಾಣಿಕಾ ವೆಚ್ಚ ಕಡಿಮೆಯಾಗುವುದರಿಂದ ಸ್ಥಳೀಯ ಬೆಳೆಗಾರರಿಗೆ ಉತ್ತಮ ಲಾಭ ದೊರೆಯುತ್ತಿದೆ. ಇನ್ನು ತುಮಕೂರಿನಲ್ಲಿ ರಾಶಿ ಅಡಿಕೆ ಬಂದು ಮ್ಯಾಕ್ಸಿಮಂ ಪ್ರೈಸ್ 53,800 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 57,500 ರೂಪಾಯಿ ಆಗಿದೆ. ಗೊರಬಲು 40,000 ರೂಪಾಯಿ ಆಗಿದೆ. ಸಿಪ್ಪೆಗೋಟು 21,000 ರೂಪಾಯಿ ಆಗಿದೆ. ಅಪ್ಪಿ ಅಡಿಕೆ 58,000 ರೂಪಾಯಿ ಆಗಿದೆ. ಇನ್ನು ಶಿರಸಿಯಲ್ಲಿ ನೋಡುವುದಾದರೆ, ಶಿರಸಿ ಎಪಿಎಂಸಿ ಮಾರುಕಟ್ಟೆಯು ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ಅಡಿಕೆ ಕೇಂದ್ರವಾಗಿದೆ. ಇಲ್ಲಿ ಚಾಳಿ ಮತ್ತು ರಾಶಿ ಅಡಿಕೆ ವಹಿವಾಟು ದೊಡ್ಡ ಮಟ್ಟದಲ್ಲಿ ನಡೆಯುತ್ತಿದೆ. ಸಹಕಾರ ಸಂಘಗಳ ಮೂಲಕ ಪಾರದರ್ಶಕ ವ್ಯಾಪಾರ ನಡೆಯುವುದು ಇಲ್ಲಿನ ವೈಶಿಷ್ಟ್ಯವಾಗಿದೆ. ಇನ್ನು ಶಿರಸಿಯಲ್ಲಿ ರಾಶಿ ಅಡಿಕೆ ಬಂದು ಮ್ಯಾಕ್ಸಿಮಂ ಪ್ರೈಸ್ 52,699 ರೂಪಾಯಿ ಆಗಿದೆ. ಚಾಳಿ ಅಡಿಕೆ 48,001 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 45,989 ರೂಪಾಯಿ ಆಗಿದೆ. ಕೆಂಪುಗೋಟು 36,099 ರೂಪಾಯಿ ಆಗಿದೆ. ಬಿಳಿಗೋಟು 33,599 ರೂಪಾಯಿ ಆಗಿದೆ. ಇನ್ನು ಹಾಸನ ಮಾರುಕಟ್ಟೆಯಲ್ಲಿ ನೋಡುವುದಾದರೆ,
ಹಾಸನ ಜಿಲ್ಲೆಯ ಅಡಿಕೆ ಮಾರುಕಟ್ಟೆಯಲ್ಲಿ ರಾಶಿ ತಳಿಗಳ ವಹಿವಾಟು ಪ್ರಮುಖವಾಗಿದೆ. ಬೆಳೆಗಾರರು ತಮ್ಮ ಅಡಿಕೆಯನ್ನು ಒಣಗಿಸಿ ಗುಣಮಟ್ಟದ ಕಾಯ್ದುಕೊಂಡ ಮಾರಾಟಕ್ಕೆ ತರುತ್ತಿದ್ದು, ಕನಿಷ್ಠ ಮತ್ತು ಗರಿಷ್ಠ ದರಗಳ ನಡುವೆ ಉತ್ತಮ ಸಮತೋಲನವಿದೆ. ಇನ್ನು ಹಾಸನ ಜಿಲ್ಲೆಯಲ್ಲಿ ರಾಶಿ ಅಡಿಕೆ ಬಂದು ಮ್ಯಾಕ್ಸಿಮಂ ಪ್ರೈಸ್ 53,000 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 56,000 ರೂಪಾಯಿ ಆಗಿದೆ. ಗೊರಬಲು 39,500 ರೂಪಾಯಿ ಆಗಿದೆ. ಸಿಪ್ಪೆಗೋಟು 20,500 ರೂಪಾಯಿ ಆಗಿದೆ. ಚಾಳಿ ಅಡಿಕೆ 41,000 ರೂಪಾಯಿ ಆಗಿದೆ. ಇನ್ನು ಹಾವೇರಿ ಜಿಲ್ಲೆಯಲ್ಲಿ ನೋಡುವುದಾದರೆ, ಹಾವೇರಿ ಜಿಲ್ಲೆಯ ಮಾರುಕಟ್ಟೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಡಿಕೆ ಆವಕ ಹೆಚ್ಚಾಗುತ್ತಿದ್ದು, ರಾಶಿ ಹಾಗೂ ಬೆಟ್ಟೆ ತಳಿಗಳ ಅಡಿಕೆಗೆ ಮಾರುಕಟ್ಟೆಯಲ್ಲಿ ಸೂಕ್ತ ವ್ಯಾಪಾರಿಗಳು ದೊರೆಯುತ್ತಿದ್ದು, ದರ ಸ್ಥಿರತೆಯನ್ನು ಕಾಯ್ದುಕೊಳ್ಳಲಾಗಿದೆ. ಇನ್ನು ಹಾವೇರಿ ಜಿಲ್ಲೆಯಲ್ಲಿ ರಾಶಿ ಅಡಿಕೆ ಬಂದು ಮ್ಯಾಕ್ಸಿಮಂ ಪ್ರೈಸ್ 53,500 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 57,000 ರೂಪಾಯಿ ಆಗಿದೆ. ಗೊರಬಲು 38,500 ರೂಪಾಯಿ ಆಗಿದೆ. ಸಿಪ್ಪೆಗೋಟು 21,500 ರೂಪಾಯಿ ಆಗಿದೆ. ಅಂಡ ಏಡಿ 43,000 ರೂಪಾಯಿ ಆಗಿದೆ. ಇನ್ನು ಚಿಕ್ಕಮಗಳೂರು ಭಾಗದಲ್ಲಿ ನೋಡುವುದಾದರೆ, ಚಿಕ್ಕಮಗಳೂರು ಜಿಲ್ಲೆಯ ಮಾರುಕಟ್ಟೆಯಲ್ಲಿ ಸಹ ಹೊಸ ಮತ್ತು ಬೆಟ್ಟೆ ತಳಿಗಳ ಅಡಿಕೆಗೆ ಹೆಚ್ಚಿನ ಬೆಲೆ ಸಿಗುತ್ತಿದ್ದು, ಮಲೆನಾಡಿನ ಅಡಿಕೆಯ ವಿಶಿಷ್ಟ ಸುವಾಸನೆ ಹಾಗೂ ಗುಣಮಟ್ಟದಿಂದಾಗಿ ಇಲ್ಲಿನ ಅಡಿಕೆ ಪ್ರತ್ಯೇಕ ಮೌಲ್ಯವಿದೆ. ಇನ್ನು ಚಿಕ್ಕಮಗಳೂರಿನಲ್ಲಿ ಹೊಸ ಅಡಿಕೆ ಬಂದು ಮ್ಯಾಕ್ಸಿಮಂ ಪ್ರೈಸ್ 88,100 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 60,199 ರೂಪಾಯಿ ಆಗಿದೆ. ರಾಶಿ ಅಡಿಕೆ 53,699 ರೂಪಾಯಿ ಆಗಿದೆ. ಗೊರಬಲು 42,709 ರೂಪಾಯಿ ಆಗಿದೆ. ಸಿಪ್ಪೆಗೋಟು 23,000 ರೂಪಾಯಿ ಆಗಿದೆ. ಇನ್ನು ಉಡುಪಿ ಭಾಗದಲ್ಲಿ ನೋಡುವುದಾದರೆ, ಉಡುಪಿ ಮಾರುಕಟ್ಟೆಯಲ್ಲಿ ಪ್ರಮುಖವಾಗಿ ಚಾಳಿ ಅಡಿಕೆ ವ್ಯಾಪಾರಕ್ಕೆ ನಡೆಯುತ್ತಿದ್ದು, ಕರಾವಳಿ ಭಾಗದ ಪ್ರಮುಖ ಸಂಘಟನೆಗಳ ಹಾಗೂ ಖಾಸಗಿ ವ್ಯಾಪಾರಿಗಳ ರೈತರಿಂದ ನೇರವಾಗಿ ಅಡಿಕೆ ಖರೀದಿ ಸೂಕ್ತ ಧಾರಣೆ ನೀಡುತ್ತಿದ್ದಾರೆ. ಇನ್ನು ಉಡುಪಿಯಲ್ಲಿ ಹೊಸ ಚಾಳಿ ಬಂದು ಮ್ಯಾಕ್ಸಿಮಂ ಪ್ರೈಸ್ 47,000 ರೂಪಾಯಿ ಆಗಿದೆ. ಹಳೆಯ ಚಾಳಿ 54,500 ರೂಪಾಯಿ ಆಗಿದೆ. ಕೋಕ ಅಡಿಕೆ 34,000 ರೂಪಾಯಿ ಆಗಿದೆ. ಫಟೋರಾ 37,000 ರೂಪಾಯಿ ಆಗಿದೆ. ಉಳ್ಳಡ್ಡ 27,000 ರೂಪಾಯಿ ಆಗಿದೆ. ಇನ್ನು ಕುಂದಾಪುರ ಭಾಗದಲ್ಲಿ ನೋಡುವುದಾದರೆ, ಕುಂದಾಪುರ ಮಾರುಕಟ್ಟೆಯಲ್ಲಿಯೂ ಸಹ ಚಾಳಿ ಅಡಿಕೆ ವಹಿವಾಟು ಪ್ರಮುಖವಾಗಿ ಉತ್ತಮ ಒಣಗಿದ ಹಳೆಯ ಚಾಳಿ ಅಡಿಕೆಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಲಭ್ಯವಿದ್ದು, ರೈತರು ಹಂತ ಹಂತವಾಗಿ ಮಾರಾಟ ಮಾಡುತ್ತಿದ್ದಾರೆ. ಇನ್ನು ಕುಂದಾಪುರದಲ್ಲಿ ಹೊಸ ಚಾಳಿ ಬಂದು ಮ್ಯಾಕ್ಸಿಮಂ ಪ್ರೈಸ್ 47,200 ರೂಪಾಯಿ ಆಗಿದೆ. ಹಳೆಯ ಚಾಳಿ 54,800 ರೂಪಾಯಿ ಆಗಿದೆ. ಕೋಕ ಅಡಿಕೆ 33,500 ರೂಪಾಯಿ ಆಗಿದೆ. ಫಟೋರಾ 36,500 ರೂಪಾಯಿ ಆಗಿದೆ. ಸಿಪ್ಪೆಗೋಟು 21,000 ರೂಪಾಯಿ ಆಗಿದೆ. ಇನ್ನು ಶಿಕಾರಿಪುರದಲ್ಲಿ ನೋಡುವುದಾದರೆ, ಶಿಕಾರಿಪುರ ಮಾರುಕಟ್ಟೆಯಲ್ಲಿ ರಾಶಿ ಮತ್ತು ಅಂಡ ಏಡಿ ಅಡಿಕೆ ವಹಿವಾಟು ಸಕ್ರಿಯವಾಗಿದೆ. ಸ್ಥಳೀಯ ಕೃಷಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಅಡಿಕೆ ತರುತ್ತಿದ್ದು, ವ್ಯಾಪಾರಿಗಳ ನಡುವೆ ಉತ್ತಮ ಸ್ಪರ್ಧೆ ಇದೆ. ಇನ್ನು ಶಿಕಾರಿಪುರದಲ್ಲಿ ರಾಶಿ ಅಡಿಕೆ ಬಂದು ಮ್ಯಾಕ್ಸಿಮಂ ಪ್ರೈಸ್ 53,199 ರೂಪಾಯಿ ಆಗಿದೆ. ಅಂಡ ಏಡಿ 45,709 ರೂಪಾಯಿ ಆಗಿದೆ. ಗೊರಬಲು 42,099 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 58,000 ರೂಪಾಯಿ ಆಗಿದೆ. ಸಿಪ್ಪೆಗೋಟು 22,000 ರೂಪಾಯಿ ಆಗಿದೆ. ಇನ್ನು ಸಿದ್ದಾಪುರ ಭಾಗದಲ್ಲಿ ನೋಡುವುದಾದರೆ, ಸಿದ್ದಾಪುರ ಮಾರುಕಟ್ಟೆಯಲ್ಲಿ ಚಾಳಿ ಹಾಗೂ ರಾಶಿ ಅಡಿಕೆ ಮಾರಾಟ ಸುಲಲಿತವಾಗಿ ನಡೆಯುತ್ತಿದ್ದು, ಮಲೆನಾಡು ಭಾಗದ ಪ್ರಮುಖ ಮಾರುಕಟ್ಟೆಯಾಗಿದ್ದ ಗುಣಮಟ್ಟದ ಅಡಿಕೆಗೆ ಸದಾ ಉತ್ತಮ ಬೆಲೆ ಕಾಯ್ದುಕೊಳ್ಳಲಾಗಿದೆ. ಇನ್ನು ಸಿದ್ದಾಪುರದಲ್ಲಿ ರಾಶಿ ಅಡಿಕೆ ಬಂದು ಮ್ಯಾಕ್ಸಿಮಂ ಪ್ರೈಸ್ 53,200 ರೂಪಾಯಿ ಆಗಿದೆ. ಚಾಳಿ ಅಡಿಕೆ 47,500 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 46,000 ರೂಪಾಯಿ ಆಗಿದೆ. ಕೆಂಪುಗೋಟು 36,500 ರೂಪಾಯಿ ಆಗಿದೆ. ಬಿಳಿಗೋಟು 33,000 ರೂಪಾಯಿ ಆಗಿದೆ. ಇನ್ನು ಪುತ್ತೂರು ಭಾಗದಲ್ಲಿ ನೋಡುವುದಾದರೆ, ಪುತ್ತೂರು ಮಾರುಕಟ್ಟೆಯಲ್ಲಿ ಇಂದಿನ ದಿನ ಚಾಳಿ ಅಡಿಕೆ ಉತ್ತಮ ಬೇಡಿಕೆ ಕಂಡುಬಂದಿದೆ. ಹೊಸ ಚಾಳಿ ಮತ್ತು ಹಳೆ ಚಾಳಿ ಅಡಿಕೆಗಳ ಆವಾಕ ಸ್ಥಿರವಾಗಿದ್ದು, ಉತ್ತಮ ಗುಣಮಟ್ಟದ ಚಾಳಿಗೆ ಗರಿಷ್ಠ ದರ ದೊರೆಯುತ್ತಿದ್ದು, ಕೋಕ ಮತ್ತು ತಟ್ಟೆಬೆಟ್ಟೆ ತಳಿಗಳಿಗೆ ಸಾಮಾನ್ಯ ವ್ಯಾಪಾರ ನಡೆದಿದ್ದು, ಮುಂಬರುವ ದಿನಗಳಲ್ಲಿ ದರ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಕಂಡುಬಂದಿದೆ. ಇನ್ನು ಪುತ್ತೂರಿನಲ್ಲಿ ಹೊಸ ಚಾಳಿ ಬಂದು ಮ್ಯಾಕ್ಸಿಮಂ ಪ್ರೈಸ್ 47,500 ರೂಪಾಯಿ ಆಗಿದೆ. ಹಳೆಯ ಚಾಳಿ 49,000 ರೂಪಾಯಿ ಆಗಿದೆ. ಕೋಕ ಅಡಿಕೆ 32,000 ರೂಪಾಯಿ ಆಗಿದೆ. ತಟ್ಟೆಬೆಟ್ಟೆ 38,000 ರೂಪಾಯಿ ಆಗಿದೆ. ಸಿಪ್ಪೆಗೋಟು 18,000 ರೂಪಾಯಿ ಆಗಿದೆ. ಇನ್ನು ದಾವಣಗೆರೆ ಜಿಲ್ಲೆಯಲ್ಲಿ ನೋಡುವುದಾದರೆ, ದಾವಣಗೆರೆ ಮಾರುಕಟ್ಟೆಯಲ್ಲಿ ರಾಶಿ ಅಡಿಕೆಗೆ ನಿರಂತರ ಬೇಡಿಕೆ ಕಂಡುಬಂದಿದೆ. ಬಯಲುಸೀಮೆ ಪ್ರಮುಖ ಕೇಂದ್ರವಾಗಿರುವ ಇಲ್ಲಿ ಉತ್ತಮ ಸಂಸ್ಕರಿಸಿದ ಕೆಂಪು ಅಡಿಕೆ ಆವಾಗ ಹೆಚ್ಚಾಗಿದೆ. ವರ್ತಕರು ಹೆಚ್ಚಿನ ಬೆಲೆಗೆ ಹರಾಜು ಕೂಗುತ್ತಿದ್ದು, ಬೆಳೆಗಾರರಿಗೆ ಲಾಭದಾಯಕ ವಾತಾವರಣ ನಿರ್ಮಾಣವಾಗಿದೆ. ಮುಂದಿನ ವಾರಗಳಲ್ಲಿ ದರ ಸ್ಥಿರತೆಯಾಗಿರುವ ಸಾಧ್ಯತೆ ಕಂಡುಬಂದಿದೆ. ಇನ್ನು ದಾವಣಗೆರೆಯಲ್ಲಿ ರಾಶಿ ಅಡಿಕೆ ಬಂದು ಮ್ಯಾಕ್ಸಿಮಂ ಪ್ರೈಸ್ 54,099 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 44,000 ರೂಪಾಯಿ ಆಗಿದೆ. ರಾಶಿ ಅಪಿ 54,500 ರೂಪಾಯಿ ಆಗಿದೆ. ಸಿಪ್ಪೆಗೋಟು 15,000 ರೂಪಾಯಿ ಆಗಿದೆ. ಗೊರಬಲು 30,000 ರೂಪಾಯಿ ಆಗಿದೆ. ಇನ್ನು ತೀರ್ಥಹಳ್ಳಿಯಲ್ಲಿ ನೋಡುವುದಾದರೆ, ತೀರ್ಥಹಳ್ಳಿ ಮಾರುಕಟ್ಟೆಯು ಅತ್ಯುತ್ತಮ ಗುಣಮಟ್ಟದ ಕೆಂಪು ಅಡಿಕೆಗೆ ಹೆಸರುವಾಸಿಯಾಗಿದೆ. ಇಂದಿನ ಹರಾಜಿನಲ್ಲಿ ರಾಶಿ ಹಾಗೂ ಸರಕು ತಳಿಗಳಿಗೆ ಅತ್ಯಧಿಕ ಬೆಲೆ ದಾಖಲಾಗಿದೆ.
ಮಳೆಯ ಪ್ರಮಾಣದ ಕಡಿಮೆ ಆಗುವುದರಿಂದ ಒಣಗಿಸಿದ ಅಡಿಕೆಗೆ ಆವಾಕ ಹೆಚ್ಚಾಗಿದ್ದು, ಗುಣಮಟ್ಟಕ್ಕೆ ಅನುಗುಣವಾಗಿ ವರ್ತಕರು ಉತ್ತಮ ಧಾರಣೆ ನೀಡುತ್ತಿದ್ದಾರೆ. ಇನ್ನು ತೀರ್ಥಹಳ್ಳಿಯಲ್ಲಿ ರಾಶಿ ಅಡಿಕೆ ಬಂದು ಮ್ಯಾಕ್ಸಿಮಮ್ ಪ್ರೈಸ್ 53,208 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 48,000 ರೂಪಾಯಿ ಆಗಿದೆ. ಗೊರಬಲು 44,000 ರೂಪಾಯಿ ಆಗಿದೆ. ಸರಕು 56,000 ರೂಪಾಯಿ ಆಗಿದೆ. ಸಿಪ್ಪೆಗೋಟು 18,000 ರೂಪಾಯಿ ಆಗಿದೆ. ಇನ್ನು ಕೊಪ್ಪ ಮಾರುಕಟ್ಟೆಯಲ್ಲಿ ನೋಡುವುದಾದರೆ, ಕೊಪ್ಪ ಮಾರುಕಟ್ಟೆಯಲ್ಲಿ ಸ್ಥಳೀಯ ಬೆಳೆಗಾರರಿಂದ ಆವಾಕ ಸುಧಾರಣೆಯಾಗಿದ್ದು, ರಾಶಿ ತಳಿಗಳಿಗೆ ಮಾರುಕಟ್ಟೆಯಲ್ಲಿ ತೀವ್ರ ಪೈಪೋಟಿ ಕಂಡುಬಂದಿದೆ. ಒಣಗಿದ ಉತ್ತಮ ಬೆಳೆಗೆ ಅಡಿಕೆ ವರ್ತಕರು ಸೂಕ್ತ ಬೆಲೆ ನೀಡುತ್ತಿದ್ದಾರೆ. ಮುಂಬರುವ ದಿನಗಳಲ್ಲಿ ಮಾರುಕಟ್ಟೆಗೆ ಅಡಿಕೆ ಪೂರೈಕೆ ಹೆಚ್ಚಾಗುವ ಸಾಧ್ಯತೆ ನಿರೀಕ್ಷೆಯಲ್ಲಿದ್ದು, ಸಣ್ಣ ಪ್ರಮಾಣದ ಏರಿಳಿತ ಸಾಧ್ಯವಿದೆ. ಇನ್ನು ಕೊಪ್ಪದಲ್ಲಿ ರಾಶಿ ಅಡಿಕೆ ಬಂದು ಮ್ಯಾಕ್ಸಿಮಮ್ ಪ್ರೈಸ್ 52,500 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 45,000 ರೂಪಾಯಿ ಆಗಿದೆ. ಗೊರಬಲು 35,000 ರೂಪಾಯಿ ಆಗಿದೆ. ಕೆಂಪುಗೋಟು 33,000 ರೂಪಾಯಿ ಆಗಿದೆ. ಸಿಪ್ಪೆಗೋಟು 16,500 ರೂಪಾಯಿ ಆಗಿದೆ. ಇನ್ನು ಯಲ್ಲಾಪುರ ಭಾಗದಲ್ಲಿ ನೋಡುವುದಾದರೆ, ಯಲ್ಲಾಪುರ ಮಾರುಕಟ್ಟೆಯಲ್ಲಿ ವಿವಿಧ ನಮೂನೆ ಅಡಿಕೆಗಳಿಗೆ ಉತ್ತಮ ಬೆಲೆ ಲಭ್ಯವಾಗಿದೆ. ರಾಶಿ ಹಾಗೂ ಚಾಳಿ ತಳಿಗಳ ರಾಜು ಬಿರುಸಿನಿಂದ ನಡೆದಿದ್ದು, ಗರಿಷ್ಠ ದರ ದಾಖಲಾಗಿದೆ. ವರ್ತಕರು ಸಕ್ರಿಯ ಭಾಗವಹಿಸುವಿಕೆಯಿಂದ ರೈತರಿಗೆ ಉತ್ತಮ ಆದಾಯ ದೊರೆತಿದ್ದು, ಮಾರುಕಟ್ಟೆಯಲ್ಲಿ ವಹಿವಾಟು ಸಕಾರಾತ್ಮಕವಾಗಿದೆ. ಇನ್ನು ಯಲ್ಲಾಪುರದಲ್ಲಿ ರಾಶಿ ಅಡಿಕೆ ಬಂದು ಮ್ಯಾಕ್ಸಿಮಮ್ ಪ್ರೈಸ್ 55,739 ರೂಪಾಯಿ ಆಗಿದೆ. ಚಾಳಿ ಅಡಿಕೆ 48,090 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 45,900 ರೂಪಾಯಿ ಆಗಿದೆ. ಕೆಂಪುಗೋಟು 34,799 ರೂಪಾಯಿ ಆಗಿದೆ. ಇನ್ನು ಕುಮಟಾ ಭಾಗದಲ್ಲಿ ನೋಡುವುದಾದರೆ, ಕುಮಟಾ ಮಾರುಕಟ್ಟೆಯಲ್ಲಿ ಚಾಳಿ ಅಡಿಕೆಗೆ ವ್ಯಾಪಾರ ಉತ್ತಮವಾಗಿ ನಡೆದಿದೆ. ಹಳೆ ಚಾಳಿ ಅಡಿಕೆಗೆ ಹೆಚ್ಚಿನ ಬೆಲೆ ಕಂಡುಬಂದಿದ್ದು, ಗರಿಷ್ಠ ಬೆಲೆ ನಿಗದಿಯಾಗಿದೆ. ಕರಾವಳಿ ಭಾಗದ ಅಡಿಕೆಗೆ ಗುಣಮಟ್ಟದ ಅತ್ಯುತ್ತಮವಾಗಿರುವ ವಿದೇಶಿ ಹಾಗೂ ಹೊರ ರಾಜ್ಯದ ಖರೀದಿದಾರರು ಉತ್ಸಾಹ ತೋರಿಸುತ್ತಿದ್ದಾರೆ. ಇನ್ನು ಕುಮಟಾದಲ್ಲಿ ಹಳೆ ಚಾಳಿ ಬಂದು ಮ್ಯಾಕ್ಸಿಮಮ್ ಪ್ರೈಸ್ 48,399 ರೂಪಾಯಿ ಆಗಿದೆ. ಹೊಸ ಚಾಳಿ 46,900 ರೂಪಾಯಿ ಆಗಿದೆ. ಚಿಪ್ಪು 32,999 ರೂಪಾಯಿ ಆಗಿದೆ. ಕೋಕಾ ಅಡಿಕೆ 31,999 ರೂಪಾಯಿ ಆಗಿದೆ. ಫ್ಯಾಕ್ಟರಿ 21,000 ರೂಪಾಯಿ ಆಗಿದೆ. ಕರ್ನಾಟಕದ ವಿವಿಧ ಭಾಗಗಳಿಂದ ಇಂದಿನ ಅಡಿಕೆ ಮಾರುಕಟ್ಟೆಯ ಧಾರಣೆ ಬೆಳೆಗಾರರಿಗೆ ಆಶಾದಾಯಕವಾಗಿದೆ. ಕರಾವಳಿ ಚಾಳಿ ಅಡಿಕೆ ಹಾಗೂ ಮಲೆನಾಡು ಬಯಲುಸೀಮೆ ಕೆಂಪು ಅಡಿಕೆ ಮತ್ತು ರಾಶಿ ಅಡಿಕೆಗಳಿಗೆ ಸೂಕ್ತವಾದ ಬೇಡಿಕೆ ಕಾಯ್ದುಕೊಂಡಿದ್ದು, ಮಾರುಕಟ್ಟೆಯಲ್ಲಿ ಇಲ್ಲಿ ಅಡಿಕೆ ದರ ಪೂರೈಕೆ ತೇವಾಂಶ, ಬಣ್ಣ ಮತ್ತು ಸಂಸ್ಕರಣೆ ಗುಣಮಟ್ಟದ ಮೇಲೆ ಆಧರಿಸಿರುತ್ತದೆ. ದಿನನಿತ್ಯದ ದರ ಬದಲಾವಣೆಗಳನ್ನು ಜಾಗರೂಕತೆಯಿಂದ ಗಮನಿಸಿ ಸೂಕ್ತ ಸಮಯದಲ್ಲಿ ಮಾರಾಟ ಮಾಡುವುದು ಪ್ರತಿಯೊಬ್ಬ ಬೆಳೆಗಾರರ ಆರ್ಥಿಕ ಬೆಳವಣಿಗೆ ಮುಖ್ಯವಾಗಿದೆ. ನೀವು ಇನ್ನೂ ನಮ್ಮ ಮಾರ್ಕೆಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.